ಬೊಲೆರೋ ವಾಹನಗಳನ್ನು ಇವತ್ತು ಮಂಜೂರಿ ಮಾಡಿಕೊಟ್ಟು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಬೀದರ್ ಇದು ಗಡಿ ಭಾಗದಲ್ಲಿರುವಂತಹ ಒಂದು ಜಿಲ್ಲೆ. ಹೀಗಾಗಿ ಇಲ್ಲಿ ಒಂದು ಕಡೆ ಮಹಾರಾಷ್ಟ್ರ ಇದೆ, ಒಂದು ಕಡೆ ತೆಲಂಗಾಣ ಇದೆ. ಈಗ ಅಪರಾಧಗಳನ್ನು ತಡೆಗಟ್ಟುವಂಥದ್ದು ನಮ್ಮೆಲ್ಲ ರಾಜ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಏನು ಮೂಲಭೂತ ಸೌಕರ್ಯ ಬೇಕಾಗಿದೆ, ಅವರಿಗೆ ವಾಹನಗಳಿರ್ಬೋದು, ಅವರಿಗೆ ಕಂಟ್ರೋಲ್ ಅಂಡ್ ಕಮಾಂಡ್ ಸೆಂಟರ್ಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೊಟ್ಟಿದ್ದೇವೆ. ನಾನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರಿಗೆ ಹೇಳಿದ್ದೇನೆ, ಇನ್ನು ಹೆಚ್ಚಿನ ಏನೇನು ಅವಶ್ಯಕತೆ ಇದೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಇವತ್ತು ಯಾರು ಕಾಂಟ್ರಾಬ್ಯಾಂಡ್ ಗೂಡ್ಸ್ ಇರ್ಬೋದು, ನಶೆ ಮಾಡಬಹುದು, APL ಗುಟ್ಕಾ ಪಟ್ಕಾ ಏನೇನಿದೆ ಅವೆಲ್ಲವನ್ನೂ ಇವತ್ತು ತಡೆದು ಕಾನೂನು ಸುವ್ಯವಸ್ಥೆಗೆ ಮೊದಲನೇ ಆದ್ಯತೆ ಕೊಡಬೇಕು, ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ. ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಇದೆಲ್ಲವನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಬೀದರ್ ಜಿಲ್ಲೆ ನಾಗರಿಕರಿಗೆ ಭದ್ರತೆ ಕೊಡುವಂತ ಕೆಲಸ ಮಾಡಬೇಕು. ಯಾವುದೇ ರೀತಿಯ ಅಪರಾಧಗಳು ಆಗದ ರೀತಿಯಲ್ಲಿ ನಿಗಾ ವಹಿಸಬೇಕು ಅನ್ನುವಂತ ಮಾತನ್ನು ಹೇಳಿದ್ದೇನೆ. ಇದಕ್ಕೆ 1,21,00,000 ಹೌದು ನೋಡಿ, ಈಗ ಎಲ್ಲಾ ರೀತಿಯಲ್ಲಿ ನಾವು ಅವರಿಗೆ ಸೌಕರ್ಯ ಒದಗಿಸಿಕೊಟ್ರೆ ಅಪರಾಧಗಳಿಗೆ ಯಾರ್ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಹಿಡಿಲಿಕ್ಕೆ ಸಲೀಸಾಗಿ ಹಿಡಿಬಹುದು. ಮತ್ತೆ ಹಿಂದೆ ಯಾರು ಅಪರಾಧ ಮಾಡಿದ್ದಾರೆ ಅವ್ರಿಗೂ ಪತ್ತೆ ಹಚ್ಚುವಂಥದ್ದು ಮತ್ತು ಅವರಿಗೆ ಬಂಧಿಸುವಂತ ಒಂದು ಕೆಲಸ ಪ್ರಕ್ರಿಯೆಯಲ್ಲಿದೆ. ಸರ್, ಈಗ ಬೆಂಗಳೂರಲ್ಲಿ ಅವಾಂತರಗಳಾಗ್ತಿದೆ, ಬೀದರಲ್ಲಿ ಕೂಡ ಮಳೆಯಿಂದ ಸಾಕಷ್ಟು ಅವಾಂತರ ಆಗ್ತಿದೆ. ಸರ್, ಪೌರಾಡಳಿತ ಸಚಿವರು ನಮ್ಮವರೇ ಇದ್ದಾರೆ, ಜಿಲ್ಲೆಯವರಿದ್ರು ಕೂಡ ಬೇರೆ ಕಡೆ ಎಲ್ಲ ಸಭೆಗಳು ಮಾಡ್ತಿದ್ದಾರೆ, ನಗರಸಭೆ ಅಧಿಕಾರಿಗಳು. ಆದ್ರೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಭೆ ಮಾಡಿ ಇನ್ಸ್ಟ್ರಕ್ಷನ್ ನಾನೇ ವಾರಕ್ಕೊಂದ್ಸಲ ನಾನು ರಹೀಂ ಖಾನ್ ಇಬ್ರು ಕೂಡಿನೇ ಇಷ್ಟು ಸಭೆ ಮಾಡಿದ್ದೇವೆ. ಒಂದು ನಿಮಿಷ ಹಿಂದಿನ ಸರ್ಕಾರದಲ್ಲಿ ಸಭೆ ಮಾಡಿದ್ದಾರೆ, ನೀವು ಇದ್ದೀರಲ್ಲ, ಇವತ್ತು ಮತ್ತೆ ಸಭೆ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಸಭೆಗಳು ನಡೀತಾ ಇದೆ. ಖಾಲಿ 1 ಗಂಟೆ ಮಳೆ ಸುರಿದ ಸರ್, ಜಿಲ್ಲಾ ಕ್ರೀಡಾಂಗಣ ರಂಗಮಂದಿರ ಇದಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯವಶ್ಯಕವಾಗಿದೆ. ಇವತ್ತು ನಾವು ಚರಂಡಿಗಳು ಸ್ವಚ್ಛ ಮಾಡ್ತೀವಿ, ಆ ಚರಂಡಿ ಎಲ್ಲ ತುಂಬಿಬಿಟ್ಟು ಆ ಚರಂಡಿ ಎಲ್ಲ ನೀರು ಹೋಗದ ರೀತಿಯಲ್ಲಿ ನೋಡಿಕೊಳ್ತಾರೆ. ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಇದೆ. ಅವೇರ್ನೆಸ್ ಮಾಡುವಂಥ ಕೆಲಸ ಮಾಡಬೇಕು ಅಂತ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇವೆ. ನಾನು ರಹೀಂ ಖಾನ್ ಅವರೆಲ್ಲ ಕೂಡಿ ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತೆಗೆದುಕೊಂಡು ಒಂದು ಸಿಟಿ ರೌಂಡ್ಸ್ ಹಾಕ್ತೀವಿ. ಸರ್, ಅಶೋಕ್ ಅವರು ಬ್ರ್ಯಾಂಡ್ ಬೆಂಗಳೂರು ಇಲ್ಲ, ಇದು ಕ್ವಾರ್ಟರ್ ಬೆಂಗಳೂರು ಆಗಿದೆ, ಜನರು ಪರದಾಡ್ತಿದ್ರೆ ಮಳೆ ಬರ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಬರೀ ಹೆಸರಿಗೆ ವಿರೋಧ ಮಾಡಲಿಕ್ಕೆ ಮಾತ್ರ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಮಹತ್ವ ಇಲ್ಲ, ಅವ್ರು ಲೆಕ್ಕಕ್ಕೆ ತೆಗೆದುಕೊಳ್ತಾರೆ.